ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಂಪತ್ತರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ನಾನು ಇಂದು ಮಹಾತೀರ್ಥಗಳಲ್ಲಿ ಮಹಾಮಾತೆ ಅಂತಕ್ಕಂಥ ಶಾರದಾ ದೇವಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ನಾನು ಇಚ್ಛಿಸುತ್ತೇನೆ. ಪ್ರಕೃತಿ ಪರಮಂ ಅಭಯಂ ವರದಾಂ ನರರೂಪಧರಾಂ ಜನತಾಪಹರಾಂ ಶರಣಾಗತ ಸೇವಕ ತೋಷಕರೀಂ ಪ್ರಣಮಾಮಿ ಪರಂ ಜನನಿಂ ಜಗತಾಂ ಅಂಥೇಳಿ ಪರಮ ಪ್ರಕೃತಿಯಾಗಿರ್ತಕ್ಕಂಥ ಅಭಯದಾತೆಯಾದ ವರದಾಯಿನಿಯಾದ ಜನರ ದುಃಖದ ಬೇಗೆಯನ್ನು ಕಳೆಯುವ ಶರಣಾಗತರಾದ ಭಕ್ತರನ್ನು ಸಂತೋಷಗೊಳಿಸುವ ಪರಾಶಕ್ತಿ ಸ್ವರೂಪಿಣಿಯಾದ ನರರೂಪಧಾರಿಣಿಯಾದ ಜಗನ್ಮಾತೆಯನ್ನು ಶ್ರೀಮಾತೆ ಶಾರದಾ ದೇವಿಯನ್ನು ನೆನೆಸುತ್ತಾ ತೀರ್ಥಕ್ಷೇತ್ರ ಈ ಪದವನ್ನು ಕೇಳಿದ ತಕ್ಷಣವೇ ಎಲ್ರಿಗೂ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೋಗಬೇಕು ಅಂತಕ್ಕಂಥ ಭಾವನೆ ಎಲ್ರಿಗೂ ಕೂಡ ಬರುತ್ತೆ. ಈ ಶಬ್ದವನ್ನು ಉಚ್ಚರಿಸಿದ ತಕ್ಷಣವೇ ಮನದಲ್ಲೊಂದು ಪವಿತ್ರತೆಯ ಲಹರಿ ಹರಿಯುತ್ತದೆ. ಏಕೆಂದರೆ ಪ್ರತಿಯೊಂದು ತೀರ್ಥಕ್ಷೇತ್ರವು ಭಗವಂತನ ಲೀಲಾಸ್ಥಾನವಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆ ಕ್ಷೇತ್ರಗಳ ವಾತಾವರಣವೆಲ್ಲ ಹಿಂದಿನ ನಾನಾ ಅವತಾರ ಪುರುಷರ ಪಾವನಕಾರಿ ಶಕ್ತಿ ತರಂಗಗಳಿಂದ ಸ್ಪಂದಿಸ್ತಕ್ಕಂಥ ವಾತಾವರಣದಲ್ಲಿರುತ್ತೆ. ಋಷಿ ಮುನಿಗಳು ದೀರ್ಘಕಾಲ ತಪಸ್ಸನ್ನು ಗೈದು ಹಾಗೂ ಕಾಲಕಾಲಕ್ಕೆ ಉದಿಸಿದ ಸಿದ್ಧರು ಸಾಧು ಸಂತರು ಅಲ್ಲಿಗೆ ಆಗಮಿಸಿ ತಮ್ಮ ಮಹೋನ್ನತ ಆಧ್ಯಾತ್ಮಿಕ ಶಕ್ತಿಯನ್ನು ಸಿಂಪಡಿಸಿ ಅಲ್ಲಿನ ದೈವಿಕ ಭಾವನೆಗಳನ್ನು ಘನೀಭೂತವಾಗುವಂತೆ ಮಾಡಿರುತ್ತಾರೆ. ಅಲ್ಲಿ ಬರುವ ಪ್ರತಿಯೊಬ್ಬ ಶ್ರದ್ಧಾವಂತ ಯಾತ್ರಿಕರ ಮೇಲೂ ಕೂಡ ಅವರ ದಿವ್ಯ ವಾತಾವರಣದಲ್ಲಿ ಅವರ್ಣೀಯ ಪರಿಣಾಮ ಕೂಡ ಬೀರುತ್ತದೆ. ಶ್ರೀಮಾತೆ ಶಾರದಾ ದೇವಿಯವರು ಕೂಡ ಹಲವು ಬಾರಿ ತೀರ್ಥಯಾತ್ರೆ ಮಾಡಿದ್ದುಂಟು. ಆದರೆ ಶ್ರೀಮಾತೆಯವರು ತೀರ್ಥಯಾತ್ರೆ ಕೈಗೊಂಡಿದ್ದಕ್ಕೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಮಹತ್ವವಿದೆ. ಅವತಾರ ಪುರುಷರಾದ ಶ್ರೀರಾಮಕೃಷ್ಣರ ಲೀಲಾ ಸಹಚಾರಿಣಿಯಾಗಿ ಶೋಭಿಸಿದ ಶ್ರೀಮಾತೆಯವರು ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಹೆಚ್ಚಿಸಲು ತಮ್ಮ ವಿಶೇಷ ಭಗವದ್ಭಾವಗಳನ್ನು ಧಾರೆ ಎರೆಯಲು ಈ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದರು. ನಾರದ ಮಹರ್ಷಿಗಳ ಭಕ್ತಿ ಸೂತ್ರ ವಾಕ್ಯದ ಆಧಾರದಂತೆ ತೀರ್ಥಿ ಕುರುವಂತಿ ತೀರ್ಥಾನಿ ಸುಕರ್ಣಿ ಕುರುವಂತಿ ಕರ್ಮಾಣಿ ಸಚ್ಚಾಸ್ತ್ರಿ ಕುರುವಂತಿ ಶಾಸ್ತ್ರಾಣಿ ಎನ್ನುವಂತೆ ಸಂತರು ಅವತಾರ ಪುರುಷರು ತಮ್ಮ ಸನ್ನಿಧಿಯಿಂದ ತೀರ್ಥಕ್ಷೇತ್ರಗಳ ಪವಿತ್ರ ಶಕ್ತಿಯನ್ನು ಕಾಪಾಡುತ್ತಾರೆ, ವೃದ್ಧಿಗೊಳಿಸುತ್ತಾರೆ, ಕರ್ಮಗಳನ್ನು ಸುಕರ್ಮಗಳನ್ನಾಗಿ ಮಾಡುತ್ತಾರೆ ಮತ್ತು ಶಾಸ್ತ್ರಗಳನ್ನು ಶಾಸ್ತ್ರಗಳನ್ನಾಗಿ ಮಾಡುತ್ತಾರೆ. ಎಂದರೆ ಕಾಲದ ಪ್ರಭಾವದಿಂದಾಗಿ ಮಾಸಿ ಹೋಗಿರ್ತಕ್ಕಂಥ ಇವರೆಲ್ಲರ ಅಥವಾ ಇದರೆಲ್ಲರ ಅಂದರೆ ಬೇರೆ ವಿಷಯ ಇದರ ಅರ್ಥ ಹೀಗಿರುತ್ತೆ. ಹಾಗಾಗಿ ಶ್ರೀಮಾತೆಯವರು ಅತ್ಯುನ್ನತವಾಗಿರ್ತಕ್ಕಂಥ ಅನುಭಾವಿಗಳೇ ಜ್ವಲಂತ ಸಾಕ್ಷಿಯಾಗಿರುತ್ತೆ. ಮಾತೆಯವರು ಮೊಟ್ಟ ಮೊದಲ ಬಾರಿಗೆ ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದು 1886ರಲ್ಲಿ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ. ಶ್ರೀರಾಮಕೃಷ್ಣರ ಜೀವಿತಾವಧಿಯಲ್ಲಿ ಅವರಲ್ಲಿಯೇ ಸಕಲ ತೀರ್ಥಕ್ಷೇತ್ರಗಳ ಸಮಾಗಮವನ್ನು ಕಂಡು ಸಂತೃಪ್ತರಾಗಿದ್ದರು ಶ್ರೀಮಾತೆಯವರು. ಆದರೆ ದಿವ್ಯಾನಂದ ಮೂರ್ತಿಯಾದ ಶ್ರೀರಾಮಕೃಷ್ಣರು ಶರೀರವನ್ನು ತ್ಯಜಿಸಿದಾಗ ಅವರ ದಿವ್ಯ ಸನ್ನಿಧಿ ಮತ್ತಿತರ ಭಕ್ತರು ಈ ಶ್ರೀರಾಮಕೃಷ್ಣರು ವಾಸಿಸಿ ದೇಹತ್ಯಾಗ ಮಾಡಿದ ಸ್ಥಳದಿಂದ ದೂರವಿದ್ದರೆ ಅವರ ದುಃಖ ಸ್ವಲ್ಪ ಶಮನಗೊಳ್ಳಬಹುದು ಎಂದು ಆಲೋಚಿಸಿ ಅವರನ್ನು ದೀರ್ಘಕಾಲ ತೀರ್ಥಯಾಟನೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿ ಒಪ್ಪಿದ್ದರು. ಆದರೆ ಶ್ರೀಮಾತೆಯವರು ಅತ್ಯಂತ ಲಜ್ಜಾಪೂರ್ಣವಾಗಿರ್ತಕ್ಕಂಥ ಸ್ವಭಾವದರು. ಲಜ್ಜೆ ಎಂದರೆ ನಾಚಿಕೆ ಅಥವಾ ಅವರು ಮುಂದೆ ಯಾವುದೇ ಒಂದು ವಿಚಾರದಲ್ಲಿ ಮುಂದೆ ಹೋಗಬಾರ್ದು, ಅಂದರೆ ರಾಮಕೃಷ್ಣನನ್ನು ಬಿಟ್ಟು ಹೋಗಬಾರ್ದು, ಅವರಲ್ಲಿಯೇ ನಾನು ಲೀನವಾಗಬೇಕು ಅಥವಾ ಅವರನ್ನೇ ನಾನು ಗುರುಗಳಾದರಲ್ಲಿ ಮತ್ತು ದೇವರ ರೂಪದಲ್ಲಿ ಅವನೇ ಕಾಣಬೇಕು ಅಂತಕ್ಕಂಥ ಮನಸ್ಸನ್ನು ಉಳ್ಳವರಾಗಿದ್ದರು.